ಆಸ್ಟ್ರೇಲಿಯಾ ಟೀಮ್ ಅಂತೂ ಒನ್ ಟೈಮ್ ಅಲ್ಲಿ ಅನ್ಬೀಟನಬಲ್ ಬ್ರೋ. ಅವ್ರನ್ನ ಬೀಟ್ ಮಾಡಕ್ಕೆ ಯಾರ ಕೈಲೂ ಆಗ್ತಾ ಇರಲ್ಲ. ಬಟ್ ಇವಾಗ ಅಂತೂ ಎಲ್ಲ ಟೀಮು ಈಸಿಯಾಗಿ ಬೀಟ್ ಮಾಡಿ ಗುಮ್ತಾ ಇದ್ದಾರೆ. 2023 ವರ್ಲ್ಡ್ ಕಪ್ ಆದಮೇಲೆ ಇಂಡಿಯಾದಲ್ಲಿ ಟ್ರೋಫಿ ಕೂಡ ಗೆದ್ರು. ಬಟ್ ಅದಾದ್ಮೇಲೆ ಫುಲ್ಲು ಕರ್ಮ ಹಾಕೊಂಡು ಗುಮ್ತಾ ಇದೆ. ಹೇಳ್ತಾ ಇದ್ದೀನಿ ಗುಮ್ತಾ ಇದೆ. ಯಾಕಂತ ಹೇಳಿದ್ರೆ ಮಿಚೆಲ್ ಮಾರ್ಷು ಆ ಒಂದು ಟ್ರೋಫಿ ಮೇಲೆ ಕಾಲು ಹಾಕೊಂಡು ಶೋಕಿ ಮಾಡಿಕೊಂಡು ಪೋಸ್ಟ್ನ ಮಾಡಿದ್ರು. ಅದಾದ್ಮೇಲೆ ಒಂದು ಸಿಂಗಲ್ ಯಾವುದೇ ವರ್ಲ್ಡ್ ಕಪ್ಪು ಕೂಡ ಗೆದ್ದಿಲ್ಲ ಗುರು. ಟೆಸ್ಟಲ್ಲಿ ಆಗಿರಲಿ, ODI ಆಗಿರಲಿ, T20 ಆಗಿರಲಿ, ಎಲ್ಲೂ ಕೂಡ ಗೆದ್ದಿಲ್ಲ. ಕರ್ಮ ಹಾಕೊಂಡು ಸೀರಿಯಸ್ಲಿ ಗುಮ್ತಾ ಇದೆ. ಗುಮ್ಲಿ ಹಂಗೇನೆ. ಸೊ ನೆನ್ನೆ ಮ್ಯಾಚು ಆಸ್ಟ್ರೇಲಿಯಾ ವರ್ಸಸ್ ಶ್ರೀಲಂಕಾ, ಎಂಥ ಮ್ಯಾಚ್ ಮಗ. ಪತುಮ್ ನಿಶಾಂಕ ಬ್ರೋ, ಯು ಆರ್ ಎ ಗ್ರೇಟ್ ಪ್ಲೇಯರ್ ಮಗ. ಒಂದು ಸೈಡ್ ಹಾಕೊಂಡು ಗುಮ್ಮಿದ್ದು ಆಸ್ಟ್ರೇಲಿಯಾಗೆ ರಕ್ತ ಬರ್ಸಿದ್ರು, ಕಣ್ಣಲ್ಲಿ ರಕ್ತ ಬರ್ಸಿದ್ರು. ಬಟ್ ಇವಾಗ ಆಸ್ಟ್ರೇಲಿಯಾ ಪಾಡ್ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ಸೂಪರ್ 8ಗೆ ಕ್ವಾಲಿಫೈ ಆಗೋಕ್ಕೆ ತುಂಬ ಡೌಟ್ ಇದೆ. ಬಿಕಾಸ್ ಇಲ್ಲಿ ನೋಡ್ತಾ ಇದ್ದೀರಾ ಶ್ರೀಲಂಕಾ ಕ್ವಾಲಿಫೈ ಆಗಿದೆ, ಜಿಂಬಾಬ್ವೆಗೆ ಈಸಿ ಚಾನ್ಸ್ ಇದೆ. ಇನ್ನು 2 ಮ್ಯಾಚ್ ಇದೆ ಅವರಿಗೆ, 2ಕ್ಕೆ 2 ಗೆದ್ರೆ, 1 ಗೆದ್ರೆ ಕನ್ಫರ್ಮ್ ಗುರು ಡೈರೆಕ್ಟ್ ಹೋಗ್ಬಿಡ್ತಾರೆ. ಬಿಕಾಸ್ ರನ್ ರೇಟ್ ಕೂಡ ಮ್ಯಾಟ್ರ್ ಆಗುತ್ತಲ್ಲ. ಸೊ ಅದಕ್ಕೋಸ್ಕರ ಆಸ್ಟ್ರೇಲಿಯಾಗೆ ಇನ್ನೂ ಒಂದು ಮ್ಯಾಚ್ ಇದೆ. ಕಷ್ಟ, ಒಂದು ಮ್ಯಾಚ್ ಗೆದ್ರೂ ಕೂಡ ರನ್ ರೇಟು ಕೂಡ ಮ್ಯಾಟ್ರ್ ಆಗುತ್ತೆ. ಏನಾದರೂ ಜಿಂಬಾಬ್ವೆ 2ಕ್ಕೆ 2 ಸೋತಿ ಆಸ್ಟ್ರೇಲಿಯಾ 1 ಗೆದ್ದರೆ ರನ್ ರೇಟ್ ಮ್ಯಾಟ್ರ್ ಆಗುತ್ತೆ ಅವಾಗ. ಬಟ್ ಜಿಂಬಾಬ್ವೆ ಆಡ್ತಾ ಇರೋ ಗೇಮ್ ನೋಡ್ತಾ ಇದ್ರೆ ಚಾನ್ಸ್ ಇಲ್ಲ ಅವ್ರು ಸೋಲೋದಕ್ಕೆ ಅಂತ ನನಗೇನೋ ಅನ್ನಿಸ್ತದೆ. ಓಕೆ, ಇದು ಫಸ್ಟ್ ಅಪ್ಡೇಟು. ಮತ್ತು 2ನೇ ಅಪ್ಡೇಟ್ ಇಲ್ಲಿ ನೋಡ್ತಾ ಇದ್ದೀರಾ, ಇಂಡಿಯಾ ಮೇಲೆ ಪಾಕಿಸ್ತಾನ ಸೋತರು. ಪಾಕಿಸ್ತಾನದವರು 3 ಡೇಸು, ಓಕೆನಾ, 3 ಡೇಸು ಬರೀ ಅಭಿಷೇಕ್ ಶರ್ಮಾನ ಯಾವ ಥರ ಔಟ್ ಮಾಡೋದಂದ್ರೆ ಮಾತ್ರ ಫೋಕಸ್ ಮಾಡಿರೋದು. ಸ್ಟಾರ್ಟರ್ಸಿನ ಮಾಡಿರೋ ಅವ್ರ ಮೇಲಂತೆ. ಇಲ್ಲಿ ನೋಡಿ, ಮೈಕ್ ಹಸನ್ ಸೆಡ್ ಪಾಕಿಸ್ತಾನ್ ವಾಸ್ ಪ್ಲಾನಿಂಗ್ ಫಾರ್ ಅಭಿಷೇಕ್ ಶರ್ಮಾ ಡಿಸ್ಮಿಸಲ್ ಫಾರ್ 3 ಡೇಸ್ ಬ್ರೋ. 3 ಡೇಸ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಆ್ಯಂಡ್ ದ ಇಶಾನ್ ಕಿಶಾನ್ ಶೋ ಕೇಮ್ ಔಟ್ ಆಫ್ ದ ಸಿಲೆಬಸ್ ಅಂತೆ. ಕಂಪ್ಲೀಟ್ ಔಟ್ ಆಫ್ ದ ಸಿಲೆಬಸ್ ಇಶಾನ್ ಕಿಶಾನ್ ಅಂತ ಪಿಚ್ಚಲ್ಲಿ ಹೆಂಗೆ ಹೊಡೆದ್ರು ಗುರು ಅವತ್ತಿನ ಮ್ಯಾಚಲ್ಲಿ. ಎಲ್ಲರೂ ಕೂಡ ಎಲ್ಲ ಬ್ಯಾಟ್ಸ್ಮನ್ ಕೂಡ ಸ್ಟ್ರಗಲ್ ಮಾಡ್ತಿದ್ದಾರೆ. ಬಟ್ ಇವರಂತೂ ಈಸಿಯಾಗಿ ಗುಮ್ಮಾಕ್ಬಿಟ್ರು ಪಾಕಿಸ್ತಾನದವ್ರಿಗೆ. ಮತ್ತೆ 3ನೇ ಅಪ್ಡೇಟು, ಇಂಡಿಯಾ ನೆವರ್ ಲಾಸ್ಟ್ ಅಗೇನ್ಸ್ಟ್ ಪಾಕಿಸ್ತಾನ್ ಏಷ್ಯಾ ಕಪ್, T20 ವರ್ಲ್ಡ್ ಕಪ್, ODI ವರ್ಲ್ಡ್ ಕಪ್ ವೆನ್ ಕುಲ್ದೀಪ್ ಯಾದವ್ ಪ್ಲೇಸ್ ಇನ್ 10 ಮ್ಯಾಚಸ್ ಅಗೇನ್ಸ್ಟ್ ಪಾಕಿಸ್ತಾನ್ ಆ್ಯಂಡ್ ಇಂಡಿಯಾ ವಿನ್ ಆಲ್ ಆಫ್ ದೆಮ್. ಒಂದು ಮ್ಯಾಚು ಸೋತಿಲ್ಲ ಮಗ ಇಂಡಿಯಾದವರು. ಅಂದರೆ ಕುಲ್ದೀಪ್ ಯಾದವ್ ಯಾವಾಗ ಅಗೇನ್ಸ್ಟ್ ಪಾಕಿಸ್ತಾನ ವಿರುದ್ಧ ಆಡಿದ್ದಾರೆ, ಒಂದು ಮ್ಯಾಚು ಕೂಡ ಸೋತಿಲ್ಲ. ಲಕ್ಕಿ ಚಾಮ್ ಅಂತಲೇ ಹೇಳ್ಬೋದು ಕುಲ್ದೀಪ್ ಯಾದವ್ ನಮ್ಮ ಟೀಮ್ ಇಂಡಿಯಾಗೆ. ಆ್ಯಂಡ್ 5ನೇ ಅಪ್ಡೇಟು, ಇದಂತೂ ಸೈಕ್ ಆಗಿದೆ. ವಿ ವಿಲ್ ಡೆಸ್ಟ್ರಾಯ್ ಇಂಡಿಯಾ ಇನ್ ಫೈನಲ್. ದಿಸ್ ಮ್ಯಾಚ್ ವಾಸ್ ಜಸ್ಟ್ ಎ ಟ್ರೈಲರ್. ದ ಮೂವಿ ವಿಲ್ ಬಿ ರಿಲೀಸ್ಡ್ ಇನ್ ದಿ ಫೈನಲ್ ಅಂತೆ. ಇದಂತೂ ಎಷ್ಟು ಕಾಮಿಡಿ ಆಗಿದೆ ಅಂತ ಹೇಳಿದೆ. ನಿಜವಾಗ್ಲೂ ಸಖತ್ ಕಾಮಿಡಿ ಅಂತಲೇ ಹೇಳ್ತೀನಿ. ಇಂಡಿಯಾ ಆವಾಗ ಈಸಿಯಾಗಿ ಆ ಒಂದು ರೈವಲ್ರಿನೇ ಅಂತ ಅನಿಸಿಲ್ಲ. ಯಾಕಂತ ಹೇಳಿದ್ರೆ ಒಂಥರ ಈಸಿಯಾಗಿ ಹೊಡೆದ್ರೆ ಒಂದು ಮ್ಯಾಚ್ನ ಪಾಕಿಸ್ತಾನ ಮೇಲೆ. ಸೊ ಇದನ್ನು ಹೇಳ್ಕೊಂಡಿರೋದು ಸಹೀಬ್ ಝಾದಾ ಫರ್ಹಾನ್ ಅಂತ ಪಾಕಿಸ್ತಾನ ಪ್ಲೇಯರು. ಇಂಡಿಯಾದವ್ರನ್ನ ಡೆಸ್ಟ್ರಾಯ್ ಮಾಡ್ತಾರಂತೆ ಫೈನಲ್ ಮ್ಯಾಚಲ್ಲಿ. ಇವರು ಫೈನಲ್ಗೆ ಬೇರೆ ಬರ್ತಾರೆ ಅಂತ ಇನ್ನೂ ಕನ್ಸ್ಗಳನ್ನ ಕಟ್ಕೊಂಡು ಕೂತಿದ್ದಾರೆ. ಇನ್ನೂ ಕ್ವಾಲಿಫೈ ಕೂಡ ಆಗಿಲ್ಲ, ಹೇಳೋಕ್ಕಾಗಲ್ಲ. ಒಂದು ಮ್ಯಾಚ್ ಗೆದ್ದು ಅವರು ಕ್ವಾಲಿಫೈ ಆಗ್ತಾರೆ. ಇಂಡಿಯಾನ ಫೈನಲ್ ಮ್ಯಾಚಲ್ಲಿ ಡೆಸ್ಟ್ರಾಯ್ ಮಾಡ್ತಾರೆ ಅಂತ ನೋಡೋದು ಯಾವಾಗ ಡೆಸ್ಟ್ರಾಯ್ ಮಾಡ್ತಾರೆ ಅಂತ. ಮತ್ತು 5ನೇ ಅಪ್ಡೇಟು, CSK ಫ್ಯಾನ್ಸ್ಗಳಿಗೆ, ನಮ್ಮ ಪಕ್ಕದ ಮನೆಯವರಿಗೆ ಬಾಯ್ ಬಾಯ್ ಚಪಾಕ್. ಡ್ಯೂ ಟು ತಮಿಳ್ನಾಡು ಎಲೆಕ್ಷನ್ ಇನ್ ಏಪ್ರಿಲ್ ಮೇ, ಚೆನ್ನೈ ವಿಲ್ ಬಿ ಅನೇಬಲ್ ಟು ಹೋಸ್ಟ್ ಹೋಮ್ ಮ್ಯಾಚಸ್. ರಾಂಚಿ ಇಸ್ ರೆಡಿ ಹೋಮ್ ಟೌನ್ of MS Dhoni. Ranchi is all set to host home matches of Chennai Super Kings in IPL 2026. ಬ್ರೋ, ಅಪ್ಡೇಟ್ಗಳನ್ನ ಪ್ರಕಾರ ಇವಾಗ ಚೆನ್ನೈಯಲ್ಲಿ ಚಪಾಕ್ ಸ್ಟೇಡಿಯಮಲ್ಲಿ ಚೆನ್ನೈ ಅವ್ರದ್ದು ಯಾವ ಥರ ಮ್ಯಾಚಸ್ ಹೋಮ್ ಗ್ರೌಂಡ್ ಇದಿಲ್ವಂತೆ. ಬಿಕಾಸ್ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ ಅಂತೆ. ಆ ಒಂದು ಹೋಮ್ ಗ್ರೌಂಡ್ನ ಇವಾಗ ರಾಂಚಿಯಲ್ಲಿ MS ಧೋನಿ ಅಲ್ಲೇ ತಾನೇ ಹುಟ್ಟು ಬೆಳೆದು ಫುಲ್ ಕ್ರಿಕೆಟ್ ಆಡಿದ್ದು ಆ ಒಂದು ಸ್ಟೇಡಿಯಮಲ್ಲಿ ಇವಾಗ ಎಲ್ಲ ಹೋಮ್ ಗ್ರೌಂಡಾಗಿ ಮಾಡ್ತಾ ಇದ್ದಾರೆ ಅಂತೆ. CSK ಫ್ಯಾನ್ಸ್ಗಳಿಗೆ ಇದ್ದು ಒಂಥರ ಬೇಜಾರಾಗೋ ವಿಚಾರ ಅಂತಲೇ ಹೇಳ್ಬೋದು. ಬಿಕಾಸ್ ಇಲ್ಲಿವರೆಗೂ ನಮ್ಗೆ RCBಗೆ ಆಗ್ತಾಯಿತ್ತು, ಚಿನ್ನಸ್ವಾಮಿ ಸ್ಟೇಡಿಯಂ ನಮ್ಗೆ ಸಿಗ್ತಾ ಇರಲಿಲ್ಲ, ಏನೇನೋ ಕತೆಗಳೆಲ್ಲ ಆಗ್ತಾಯಿತ್ತು. ಬಟ್ ಇವಾಗ ಈ ಎಲ್ಲ ಗ್ರಾಚಾರಗಳು ಒಕ್ಕರ್ಸ್ಕೊಂಡಿದೆ CSK ಅವರಿಗೆ. ನೋಡಬೇಕು ಇದು ಎಲ್ಲಿ ಹೋಗಿ ನಿಲ್ಲುತ್ತೆ ಅಂತ. ಸೊ ಈ ಒಂದು 5 ಅಪ್ಡೇಟ್ಗಳನ್ನ ಕೇಳಿ ನಿಮ್ಗೇನು ಅನಿಸ್ತದೆ ಕಾಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಪಾಯಿಂಟ್ಸ್ ಟೇಬಲ್ T20 ವರ್ಲ್ಡ್ ಕಪ್ ಯಾವ ಥರ ಸೆನೆರಿಯೋ ಇದೆ ಎಲ್ಲನೂ ಕೂಡ ವಿಡಿಯೋ ಮಾಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಸಿಂಪಲ್ ಆಗಿ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಲಿಂಕ್ ಇದೆ, ಹೋಗಿ ಜಾಯ್ನ್ ಆದರೆ 3 ಅಪ್ಡೇಟ್ ಸಿಗ್ತಾ ಇರುತ್ತೆ. ಮತ್ತು ಫೇಸ್ಬುಕ್ ಯಾರು ಫಾಲೋ ಮಾಡ್ತಾರ ಅಲ್ಲಂತೂ ಫಾಲೋ ಮಾಡ್ಕೊಳ್ಳಿ, ಸಖತ್ತಾಗಿ ರೀಚ್ ಆಗ್ತಾ ಇದೆ. ಎಲ್ಲ ಕಡೆನೂ ತುಂಬ ಜನ ಫಾಲೋ ಮಾಡ್ತಾರೆ. ಥ್ಯಾಂಕ್ ಯು ಗೈಸ್, ಸಪೋರ್ಟ್ ಮಾಡ್ತಾ ಇರಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಯು.